ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಎದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೇನಪ್ಪ ಅಂತಂದರೆ, ಕೆಲವೊಬ್ಬರು ತುಂಬ ಜನ ಏನಂತಾರೆ, ಸ್ಟಿಚಿಂಗ್ ಮಾಡೋರು, ಕಲಿತಿರೋರು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಕಷ್ಟಪಡ್ತಿರ್ತಾರೆ. ಎಷ್ಟೊಂದು ಜನ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅದಕ್ಕೆ ನಾನೇನು ನಿಮಗೆ ಹೇಳೋದಪ್ಪ ಅಂತಂದರೆ, ಥ್ರೆಡ್ ಪೈಪಿಂಗು ನೀವು ಕಲಿತಿದ್ದೀರಾ, ಕಷ್ಟ ಆಗ್ತಿದೆಯಾ, ಸೊ ಅದನ್ನು ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಟು ಅದೇ ಥ್ರೆಡ್ ಪೈಪಿಂಗ್ನ ನಾವು ನಾರ್ಮಲ್ ಬಟ್ಟೆಯಲ್ಲಿ ಥ್ರೆಡ್ ಇಲ್ಲದೇ ಥ್ರೆಡ್ ಪೈಪಿಂಗ್ ರೀತಿಯಲ್ಲಿ ನಾವು ಥ್ರೆಡ್ನ ಮಾಡ್ಬೋದು. ಶಾಕ್ ಆಗ್ತಿದೆಯಾ? ಹೌದು, ಖಂಡಿತ. ಥ್ರೆಡ್ ಇಲ್ಲದೇ ನಾವು ಥ್ರೆಡ್ ಹಾಕಿರೋ ರೀತಿಯಲ್ಲೇ ಪೈಪಿಂಗ್ನ ನಾವು ಓನ್ಲಿ ಬಟ್ಟೆಯಲ್ಲೇ ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿಪ್ಪ ಅಂತಂದರೆ, ಈಗ ನೋಡಿ, ನೀವು ನಾರ್ಮಲಾಗಿ ನಾವು ಬ್ಲೌಸ್ಗೆ ಪೈಪಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋತೀವಲ್ವ, ಸೊ ಅದೇ ರೀತಿ ನೋಡಿ, ಈ ಥರ ಬಟ್ಟೆ ಎಕ್ಸ್ಪ್ಲೇಂಡ್ ಆಗೋ ರೀತಿ ಕ್ರಾಸ್ ಬಟ್ಟೆನ ಈ ರೀತಿ ಕಟ್ ಮಾಡಿಟ್ಕೊಂಡು ಇದನ್ನು ನೋಡಿ, ತುದಿನ ನೋಡಿ ಮೊದಲು ಕರೆಕ್ಟಾಗಿ ನೀವು ತುದಿ ಮಾತ್ರ ಈ ರೀತಿ ಸ್ಟ್ರೈಟೇ ಇರಬೇಕು, ಚೇಂಜಸ್ ಇರಬಾರ್ದು. ನೋಡ್ತಿದ್ದೀರಲ್ವ, ತುದಿ ನಾನು ಸ್ಟ್ರೈಟೇ ಇಟ್ಟಿದ್ದೀನಿ, ಕ್ರಾಸ್ ಮಾಡಿಲ್ಲ. ಇಲ್ಲಿ ಮಾತ್ರ ನಾನು ಎಕ್ಸ್ಪ್ಲೇಂಡ್ ಆಗೋಗುತ್ತೆ ಹೀಗೆ ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡ್ಕೋಬೇಕು. ಹಾಗೆ ಈಗ ನಾವು ಬ್ಲೌಸ್ನ ಅಂದರೆ ಸ್ಟಿಚ್ ಮಾಡಿದಂಥ ಬ್ಲೌಸನ್ನ ತೊಗೋಬೇಕು. ನಂದೀಗ ಬ್ಲೌಸು ಅದು ಸ್ಟಿಚ್ ಮಾಡಿದ್ದೀನಿ. ನಾವು ಬ್ಲೌಸ್ ಪೈಪಿಂಗ್ ಮಾಡಬೇಕು ಅಂತಂದರೆ ಸ್ಟಿಚ್ ಮಾಡಿರಲೇಬೇಕಲ್ವ. ಸೊ ಸ್ಟಿಚ್ ಮಾಡಿರೋ ವೀಡಿಯೋಸು ಬೇಕು ಅಂತಂದರೆ ನನ್ನ ಹಿಂದಿನ ವೀಡಿಯೋಸ್ಗಳು ತುಂಬಾ ಇವೆ, ಯಾವ ರೀತಿ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಏನು ಅಂತ. ಇದು ಕಟೋರಿ ಬ್ಲೌಸ್ ಇದೆ ನೋಡಿ, ಕಟೋರಿ ಇದೆ ಇದು ಬ್ಲೌಸು. ಸೊ ಇದ್ರದ್ದು ಸ್ಟಿಚಿಂಗು ಬೇಕು ಅಂತಂದರೆ ನನ್ನ ಚಾನಲಲ್ಲಿ ವೀಡಿಯೋಸ್ಗಳಿವೆ, ಕಟೋರಿ ಬ್ಲೌಸ್ ಸ್ಟಿಚಿಂಗು. ನೀವು ಅದನ್ನು ನೋಡ್ತೀನಿ ಅಂತಂದರೆ ನನ್ನ ಚಾನಲ್ಗೊಂದು ವಿಸಿಟ್ ಕೊಡಿ, ಅದರಲ್ಲಿದೆ, ನೀವು ಅದನ್ನು ಕೂಡ ನೋಡ್ಕೋಬೋದು. ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ನೆಕ್ ಥ್ರೆಡ್ ಪೈಪಿಂಗ್ ರೀತಿಯಲ್ಲಿ ಯಾವ ರೀತಿ ಪೈಪಿಂಗ್ ಮಾಡೋದು ಅನ್ನೋದನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಇವೇನು ನಾವು ಬಟ್ಟೆನ ಕಟ್ ಮಾಡ್ಕೊಂಡಿದ್ವಲ್ವ, ಸೊ ಇವನ್ನ ತೊಗೊಂಡು ಇವಾಗ ನೋಡಿ, ಈ ಒಂದು ಪಟ್ಟಿನ ಇಡ್ತಾಯಿದ್ದೀನಿ. ಯಾವ ರೀತಿ? ಈ ರೀತಿ ಸ್ಟ್ರೈಟಾಗಿ ಇಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಬಟ್ಟೆನ ತೊಗೊಳ್ಳೋಣ. ಇದನ್ನು ತೊಗೊಂಡು ಏನು ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಇಡ್ತಾಯಿದ್ದೀನಿ. ಈ ಟೈಪು ಅರ್ಥ ಆಯ್ತಲ್ವ ಯಾವ ರೀತಿ ಅಂತ? ಮೊದಲಿಗೆ ಈ ರೀತಿ ಒಂದು ಪೀಸನ್ನ ಹಾಕೋಬೇಕು, ನಂತರ ಈ ಒಂದು ಪೀಸನ್ನ ಈ ರೀತಿ ಅದರ ಮೇಲೆ ಇಡಬೇಕು. ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡ್ತಾ ಇರ್ಬೋದು, 1/2 ಇಂಚು ಇದು ಮುಂದ್ಗಡೆ, 1/2 ಇಂಚು ಇದು ಮುಂದ್ಗಡೆ, ಎಕ್ಸ್ಟ್ರಾ ಇಟ್ಕೊಂಡು 1/2 ಇಂಚು ಏನು ಬೇಡ, ಒಂದು 1/4 ಇಂಚು ಸಾಕು. 1/4 ಇಂಚು ಈ ಥರ ಮುಂದೆ ಇಟ್ಕೊಂಡು ಈ ರೀತಿ ಕ್ರಾಸಾಗಿ ನಾವು ಸ್ಟ್ರೈಟ್ನ ಹಾಕೋಬೇಕು, ಸ್ಟಿಚ್ನ ಹಾಕೋಬೇಕು. ನಾವು ಮೊದಲೆಲ್ಲ ಏನು ಮಾಡ್ತಿದ್ವಿ, ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋತಿದ್ವಿ, ಈ ರೀತಿ. ಇವಾಗ ಹಾಗಲ್ಲ, ಈ ರೀತಿ ಇಟ್ಕೊಂಡು, ಹಾಗೆ ಈ ರೀತಿ ಒಂದು ಇಟ್ಕೊಂಡು ಇಲ್ಲಿ 1/4 ಇಂಚ್ ಬಿಡಬೇಕು. ಹಾಗೆ ಇಲ್ಲಿ 1/4 ಇಂಚ್ ಬಿಟ್ಟು ನಾವು ನೋಡಿ, ನಿಮಗೆ ತೋರಿಸೋದಂದರೆ ಈ ರೀತಿ ಕ್ರಾಸಾಗಿ ಲೈನ್ನ ಹಾಕೋಬೇಕು. ಈ ರೀತಿ ಹಾಗೆ ನೋಡಿ, ಈ ಉತ್ತರನು ಕೂಡ ಹಾಗೆ ಮಾಡ್ಕೋಬೇಕು ಎಲ್ಲನೂ. ಈ ರೀತಿ 1/4 ಇಂಚು ಮುಂದುಗಡೆ ಬಟ್ಟೆ ಇಟ್ಟು ಈ ರೀತಿ ಕ್ರಾಸಾಗಿ ಸ್ಟಿಚ್ನ ಹಾಕೋಬೇಕು. ಎಲ್ಲ ಪೀಸ್ನು ಹಾಗೆ ಮಾಡಿ. ಅರ್ಥ ಆಯಿತು ಅನ್ಕೋತೀನಿ ನೋಡಿ. ಈ ರೀತಿ ಎಲ್ಲಿ ಬಂದಿದೆ ನೋಡಿ, ನಮ್ಮ ಸ್ಟಿಚ್ ಕಾಣಿಸ್ತಿದೆಯಲ್ವ, ನನಗೆ ಇಲ್ಲಿ ಸ್ವಲ್ಪ ಕತ್ಲು ಬರ್ತಿದೆ. ಸೊ ಅದ್ರ ಸಲುವಾಗಿ ನಾನು ಮಿಷಿನ್ ಲೈಟು ಆನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಟಿಚ್ ಕಾಣಿಸ್ತಿದೆಯಲ್ವ, ಈ ರೀತಿ ಕ್ರಾಸಾಗಿ ನಾವು ಸ್ಟಿಚ್ನ ಹಾಕೋಬೇಕು. ಇವಾಗ ಇನ್ನೊಂದೊಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ ಅದ್ರ ಮೇಲೇ. ಇವಾಗ ಆಯಿತು. ಇವಾಗ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೋಬೇಕು. ಇವೇನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವ, ಸೊ ಇದನ್ನು ಒಂದು 1/2 ಇಂಚಿನಷ್ಟು ಬಟ್ಟೆ ಬಿಡಿ, ಜಾಸ್ತಿ ಎಡ್ಜಿಂಗ್ ಮಾಡ್ಕೋಬೇಡಿ. ಈ ರೀತಿ
ಈ ರೀತಿ ಆದ ನಂತರ ಇವಾಗ ನೋಡಿ, ಇವಾಗ ನಾವು ಸ್ಟಿಚ್ ಮಾಡಿದಂಥದ್ದು ಈ ರೀತಿಯಾಗಿ ಬಂದಿದೆ. ಸೊ ಇವಾಗ ನೋಡಿ 1/4 ಇಂಚು ನಾನು ಮಡ್ಚ್ಕೋಬೇಕಾಗತ್ತೆ. ಈ ಕಡೆ ಈ ರೀತಿ 1/4 ಇಂಚು ಮಡ್ಚ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ಚು ಈ ಕಡೆ ದಂಡಿಗೆ ಬರಬೇಕು. ಇವಾಗ ಇದನ್ನು ತಗೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ತಗೊಂಡು ಇದ್ರ ಮೇಲಿಟ್ಟು 1/4 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ ಮೊದಲು. ಇನ್ನೊಂದು, ನಾವು ಪೈಪಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಮೇನ್ ಕ್ಲಾತನ್ನು ಅಂದರೆ ಬ್ಲೌಸ್ದು ಬಟ್ಟೆ ಆಗಲಿ ಅಥವಾ ಪೈಪಿಂಗ್ ಬಟ್ಟೆ ಆಗಲಿ ಜಾಸ್ತಿ ಎಳೆಯೋಕ್ಕೆ ಹೋಗಬಾರ್ದು. ಅದರಲ್ಲೂ ಪೈಪಿಂಗ್ ಬಟ್ಟೆ ಒಂದು ಸ್ವಲ್ಪ ಜಗ್ಗಿ ಹಚ್ಚಬೇಕು, ಬಟ್ ಇದನ್ನು ಮಾತ್ರ ಎಳೆಯೋಕ್ಕೆ ಹೋಗಬಾರ್ದು. ಅದೇನಿರುತ್ತೋ ಇದು ಶೇಪು, ಸೊ ಅದೇ ರೀತಿಯೇ ಕೊಡ್ತಾ ಹೋಗಬೇಕು ಅಷ್ಟೇ. ಹಾಗೆ ಇಲ್ಲಿ ಶೋಲ್ಡರ್ದು 2 ಕಡೆ ಕೂಡ ಒಂದೇ ಸೈಡ್ ಇರಬೇಕು. ಒಂದೇ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಲಾಸ್ಟಿಗೂ ಕೂಡ ಲಾಕ್ನ ಮಾಡಿಕೊಂಡು ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಪೈಪಿಂಗ್ನ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಇದ್ರ ಮೇಲೆ ತೊಗೊಂಡು ಇದನ್ನು ಎಕ್ಸ್ಟ್ರಾ ಇರೋ ಕ್ಲೋತ್ನ ಒಳಗಡೆ ಹಾಕಿ ಇದನ್ನು ಈ ರೀತಿ ಅದ್ರ ಮೇಲೆ ಈ ಥರ ತೊಗೊಂಬರ್ಬೇಕು. ತೊಗೊಂಡು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ಇವಾಗ ನೋಡಿ, ಈ ಕೂಳೆ ಏನಿದೆ ಅಲ್ವಾ, ಈ ಕಡೆ ಇರಬೇಕು. ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ. ಹಾಂ ನೋಡಿ, ಇದೇನು ಕೂಳೆ ಇದೆ ಅಲ್ವಾ ಸ್ಟಿಚ್ ಮಾಡಿದ್ದು, ಇದು ಈ ರೀತಿ ಮೇಲ್ಗಡೆ ಅಂದರೆ ಒಳಗಡೆನೇ ಹೋಗಬೇಕು. ಅದ್ರ ಮೇಲೆ ಈ ಬಟ್ಟೆ ಈ ರೀತಿ ಬರಬೇಕು. ಅಂದರೆ ಕೂಳೆ ಒಳಗಡೆ ಹೋಗಬೇಕು, ಕೂಳಗಡೆ ಹೊರ ಬರಬಾರ್ದು. ಈ ರೀತಿ ಮಾಡಿಕೊಂಡು ಸೆಂಟ್ರಲ್ಲಿ ಸ್ಟಿಚ್ ಹಾಕಬೇಕು. ಅಂದರೆ ಈ ಕಡೆ ಬಟ್ಟೆ ಮೇಲೂ ಹಾಕಬಾರ್ದು, ಈ ಕಡೆ ಬಟ್ಟೆ ಮೇಲೂ ಹಾಕಬಾರ್ದು. ನಿಮ್ಗೆ ಹೇಳಬೇಕು ಅಂದರೆ ನೋಡಿ, ಈ ಸೆಂಟರ್ ಲೈನಲ್ಲೇ ಸ್ಟಿಚ್ ಹೋಗಬೇಕು. ಈ ರೀತಿ ಸೆಂಟರಲ್ಲೇ ಬರಬೇಕು. ಈ ಬಟ್ಟೆ ಮೇಲೆ ಬರಬಾರ್ದು, ಈ ಪೈಪಿಂಗ್ ಮೇಲೂ ಬರಬಾರ್ದು. ಈ ರೀತಿ ಸೆಂಟರಲ್ಲಿ ಬಂದ್ರೇ ನಿಮಗೆ ಪೈಪಿಂಗ್ ಅನ್ನೋಂಥದ್ದು ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಬಂದರೂ ಚಪ್ಪಾಟೆ ಆಗುತ್ತೆ, ಇದ್ರ ಮೇಲೆ ಬಂದರೂ ಚಪ್ಪಾಟೆ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ಇದ್ರ ಸೆಂಟಿಗೆ ಬರುವ ಹಾಗೆ ಸ್ಟಿಚ್ ಮಾಡ್ಕೋಬೇಕು.
ಆದರೆ ನಿಧಾನವಾಗಿ ಸ್ಟಿಚ್ ಮಾಡಿ, ಏನು ಅರ್ಜೆಂಟ್ ಇಲ್ಲ, ಓಕೆನಾ. ಪೈಪಿಂಗು ಚೆನ್ನಾಗಿ ಬರಬೇಕು ಅಂದರೆ ನಾವು ಆದಷ್ಟು ನಿಧಾನನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೈಪಿಂಗ್ದ ಬಟ್ಟೆ ಒಳಗಡೆ ಇದನ್ನು ಕೂಳೆನ ಹಾಕಿ ಈ ರೀತಿ ಅದ್ರ ಮೇಲೆ ಬಟ್ಟೆನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಪೈಪಿಂಗು ಚೆನ್ನಾಗಿ ಬರೋದು. ನಾನು ಹೇಳೋ ಮೆಥಡಲ್ಲಿ ಸ್ಟಿಚ್ ಮಾಡಿ ನೋಡಿಬೇಕಾದ್ರೆ ಎಷ್ಟು ಚೆನ್ನಾಗಿ ಪೈಪಿಂಗ್ ಬರುತ್ತೆ ಅಂತ. ಎಷ್ಟೊಂದು ಜನ ಪೈಪಿಂಗು ತಿರುಗುತ್ತೆ, ಸೀದಾ ಬರಲ್ಲ ಅಂತೀರಲ್ವ. ಸೊ ಈ ಹೇಳೋ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಬೇಕಾದ್ರೆ ಈ ರೀತಿ ಒಳಗಡೆ ಹೋಗಬೇಕು ಕೂಳೆ. ನಮಗೆ ಗೊತ್ತಾಗುತ್ತೆ ಇಲ್ಲಿ ಕೂಳೆ ಒಳಗೆ ಹಾಕಿದಾಗ ಈ ರೀತಿ ರಫ್ ಬರುತ್ತೆ. ಕೂಳೆ ಹಾಕಲಿಲ್ಲ ಅಂದರೆ ಅದು ಪ್ಲೇನ್ ಚಪ್ಪಟೆ ಬಂದಂಗೆ ಬರುತ್ತೆ. ನೋಡ್ಕೋಬೇಕು ಕೂಳೆ ಒಳಗಡೆ ಹೋಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದೇ ರೀತಿ ನಾವು ಪೈಪಿಂಗ್ನ ಮಾಡ್ಕೊಂಡು ಹೋಗಬೇಕು. ನಾನು ಹೇಳೋ ಮೆಥಡಲ್ಲಿ ಈ ರೀತಿ ನೀವು ಪೈಪಿಂಗ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪೈಪಿಂಗ್ ಸೇಮ್ ಥ್ರೆಡ್ ಪೈಪಿಂಗ್ನ ಹಾಕೋಂಗಿಲ್ಲ, ಇದನ್ನು ತೆಗಿಯೋಂಗಿಲ್ಲ. ಆ ರೀತಿ ಸೇಮ್ ಥ್ರೆಡ್ ಪೈಪಿಂಗ್ ರೀತಿಯೇ ಆಗುತ್ತೆ. ಯಾಕೆ ಆಗುತ್ತೆ ಅಂದರೆ ಈ ಕೂಳೆ ಒಳಗಡೆ ಹೋದಾಗ ನಾವು ಏನು ಥ್ರೆಡ್ ಇನ್ಸರ್ಟ್ ಮಾಡಿರ್ತೀವಿ ಅದೇ ಈ ಕೂಳೆ ರೀತಿ ನಮಗೆ ಸ್ವಲ್ಪ ಸ್ಟಿಫ್ ಕೊಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ಕೂಳೆನ ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬೇಡಿ. ಕೂಳೆನ ಹೊರಗೆ ಬಿಟ್ಟರೆ ನಿಮಗೆ ಆ ರೀತಿ ಬರಲ್ಲ ಇದರ ರೀತಿ. ಲಾಸ್ಟಿಗೂ ಕೂಡ ಈ ರೀತಿ ಲಾಕ್ನ ಮಾಡ್ಕೊಂಬಿಡಿ. ನೋಡ್ತಾ ಇರ್ಬೋದು ಯಾವ ರೀತಿ ಪೈಪಿಂಗ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಶೇಪ್ನ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ನಿಮಗೆ ಪೈಪಿಂಗ್ ಟರ್ನ್ ಆಗಿಲ್ಲ ನೋಡಿ. ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪೈಪಿಂಗ್ ಅನ್ನುವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಾನು ಹೇಳಿದ್ದು ಈ ರೀತಿ ಪೈಪಿಂಗು ನಿಮಗೆ ಚೆನ್ನಾಗಿ ಬರುತ್ತೆ, ಈ ರೀತಿ ಥ್ರೆಡ್ ಪೈಪಿಂಗ್ ರೀತಿಯೇ ಬರುತ್ತೆ ಅಂತ. ನೋಡಿಬೇಕಾದ್ರೆ ನಾನು ನೈಟ್ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಸೊ ಅಷ್ಟು ಕ್ಲಾರಿಟಿ ಇಲ್ಲ ಅನಿಸುತ್ತೆ ನಿಮಗೆ. ಇಲ್ಲಿ ಕಾಣಿಸುತ್ತೆ ನೋಡಿ. ನೋಡಿ ಯಾವ ರೀತಿ ಪೈಪಿಂಗ್ ರೀತಿಯಲ್ಲಿ ಬಂದಿದೆ ಅಂತ. ಸೊ ನೋಡ್ತಾ ಇರ್ಬೋದು ಒಂದೇ ಲೆವೆಲ್ ಬಂದಿದೆ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ. ಯಾವ ರೀತಿ ಥ್ರೆಡ್ ಟೈಪನೇ ಬಂದಿದೆ ನೋಡಿ. ಎಷ್ಟು ಸ್ಟಿಫಾಗಿ ಬಂದಿದೆ ನೋಡಿ, ಎಷ್ಟು ದಿಪ್ಪಾಗಿ ಸೇಮ್ ಥ್ರೆಡ್ ಹಾಕಿನೇ ಸ್ಟಿಚ್ ಮಾಡಿದ್ದೀವೇನೋ ಅನ್ನುವಾಗ ಬಂದಿದೆ ನೋಡಿ. ಇಲ್ಲೇ ಕಾಣಿಸುತ್ತೆ ನಿಮಗೆ. ಕರ್ವ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಪೈಪಿಂಗ್ ಅನ್ನುವಂಥದ್ದು ಬಂದಿದೆ ಅಂತ. ಸೊ ನೋಡಿದ್ರಲ್ವಾ ಥ್ರೆಡ್ ಪೈಪಿಂಗ್, ಥ್ರೆಡ್ ಇಲ್ಲದೇ ಯಾವ ರೀತಿ ನಾವು ಥ್ರೆಡ್ ಪೈಪಿಂಗ್ ರೀತಿಯಲ್ಲಿ ಪೈಪಿಂಗ್ ಮಾಡ್ಬೋದು ಅನ್ನೋದನ್ನು ಎಷ್ಟು ಈಸಿಯಾಗಿ ಹೇಗೆ ನಿಮ್ಗೆ ಅರ್ಥ ಆಗೋ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.